ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಪಂಚ ಗ್ಯಾರಂಟಿಗಳು, ಉಚಿತ ಗ್ಯಾರಂಟಿ ಯೋಜನೆಗಳು ಸದ್ಯ ಭಾರೀ ಚರ್ಚೆಯಲ್ಲಿದೆ. ಆದರೆ ಈ ಉಚಿತ ಕೊಡುಗೆಗಳನ್ನ ಚುನಾವಣಾ ಪ್ರಚಾರದ ಭಾಗವಾಗಿ ಮಾಡಿಕೊಳ್ಳುವ ಮೊದಲ ಪರಿಕಲ್ಪನೆ ಆರಂಭವಾಗಿದ್ದು ಯಾವಾಗ? ಅದು ನಂತರ ಯಾವ ರೂಪವನ್ನ ಪಡಿತಾ ಬಂತು? ಹೇಗ್ ಪಡಿತಾ ಬಂತು? ಈ ಉಚಿತ ಕೊಡುಗೆಗಳ ಅಲೆಯಲ್ಲಿ ತೇಲಿ ಅಧಿಕಾರದ ದಡ ಮುಟ್ಟಿದವರು ಯಾರ್ಯಾರು? ದೊರೆಯಾಗಿ ಮೆರೆದವರು ಯಾರ್ಯಾರು? ನೋಡೋಣ ಎಳೆಯಾಗಿ. ಉಚಿತ, ಖಚಿತ, ನಿಶ್ಚಿತ ಇಂತಹ ಟ್ಯಾಗ್ಲೈನ್ ಜೊತೆ ಮತದಾರರನ್ನ ಸೆಳೆಯಲು ಪಂಚ ಗ್ಯಾರಂಟಿಗಳ ಘೋಷಿಸಿದ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಹಿಡಿದ 3 ವರ್ಷದ ನಂತರ ಅದರ ಹೊರಗೆ ಬಾಗಿದೆ. ಇದೇ ಕಾರಣಕ್ಕೆ ಈಗ ಗ್ಯಾರಂಟಿಗಳ ಆರ್ಥಿಕ ಹೊರೆ ತಗ್ಗಿಸಿಕೊಳ್ಳಲು ಮುಂದಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಂಡುಕೊಂಡಿರುವ ದಾರಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದ್ರೆ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ. ಇದಕ್ಕಾಗಿ ಜಾತಿ ಪ್ರಮಾಣ ಪತ್ರ ಕೇಳುವುದು ಸೇರಿದಂತೆ ಬೇರೆ ಮಾರ್ಗಗಳನ್ನೂ ಸರ್ಕಾರ ಅನುಸರಿಸ್ತಾ ಇದೆ. ಆದ್ರೆ ಈ ಗ್ಯಾರಂಟಿ ಯೋಜನೆ ಆರಂಭವಾಗಿದ್ದು ಯಾವಾಗ? ಇದರ ಮೂಲ ಪರಿಕಲ್ಪನೆ ಶುರುವಾಗಿದ್ದು ಹೇಗೆ? ನಂತರ ಇದರ ಲಾಭ ಪಡೆದವರು ಯಾರ್ಯಾರು ಅಂತ ನೋಡೋಣ ಈ ಎಳೆಯಲ್ಲಿ ಎಳೆಯಾಗಿ. ಗ್ಯಾರಂಟಿಗೂ ವಾರಂಟಿನ ಚಿಕ್ಕಾಸಿಗೆ ಮುಡಿಯಕ್ಕಿ ಕೊಡುವ ಚುನಾವಣಾ ತಂತ್ರ. ಇಂದು ದೇಶವನ್ನೇ ಆಕರ್ಷಿಸಿತು ಕಾರ್ಯತಂತ್ರ. ಭಾರತದ ಚುನಾವಣಾ ರಾಜಕೀಯದಲ್ಲಿ ಇಂದು ಫ್ರೀ ಬಿ, ಉಚಿತ ಕೊಡುಗೆ, ಗ್ಯಾರಂಟಿ, ಜನಕಲ್ಯಾಣ ಭರವಸೆ ಎಂಬ ಪದಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇವೆ. ಚುನಾವಣೆ ಘೋಷಣೆ ಆದ್ರೆ ಸಾಕು, ಯಾವ ಪಕ್ಷ ಯಾವ ಉಚಿತ ಯೋಜನೆ ಘೋಷಿಸುತ್ತದೆ ಎಂಬ ಕುತೂಹಲ ಜನರಲ್ಲಿ ಮೂಡುತ್ತೆ. ಉಚಿತ ವಿದ್ಯುತ್, ಉಚಿತ ನೀರು, ಉಚಿತ ಬಸ್ ಪ್ರಯಾಣ, ಉಚಿತ ಧಾನ್ಯ, ನಗದು ನೆರವು, ಗೃಹೋಪಯೋಗಿ ವಸ್ತುಗಳು, ಲ್ಯಾಪ್ಟಾಪ್, ಸೈಕಲ್, ಸ್ಕೂಟಿ ಹೀಗೆ ಉಚಿತ ಯೋಜನೆಗಳ ಪಟ್ಟಿ ವರ್ಷದಿಂದ ವರ್ಷಕ್ಕೆ ವಿಸ್ತರಿಸುತ್ತಲೇ ಬಂದಿದೆ. ಈ ರಾಜಕೀಯದ ಆರಂಭ ಎಲ್ಲಿಂದ? ಯಾರು ಮೊದಲು ಈ ತಂತ್ರವನ್ನ ಬಳಸಿದ್ರು? ಅದು ಚುನಾವಣೆಯ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತು? ಇಂದಿನ ಗ್ಯಾರಂಟಿ ರಾಜಕೀಯಕ್ಕೆ ಅಡಿಪಾಯ ಹಾಕಿದ ಮೊದಲನೇ ಘಟನೆ ಯಾವುದು? ಈ ಪ್ರಶ್ನೆಗಳ ಉತ್ತರಕ್ಕಾಗಿ ನಾವು ಸುಮಾರು 6 ದಶಕಗಳ ಹಿಂದಕ್ಕೆ ಹೋಗಬೇಕು. ಗ್ಯಾರಂಟಿಗೂ ವಾರಂಟಿನ ಇಸವಿ 1967. ರಾಜ್ಯ ತಮಿಳುನಾಡು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ಭರವಸೆಗಳ ಸರಮಾಲೆಗೆ ಕಾರಣ ಜನರ ಬವಣೆ. ₹1 3 ಪಡಿ ಅಕ್ಕಿ. ಹೊಸಿದ ಹೊಟ್ಟೆಗೆ ಮೊದಲು ಅನ್ನ ಬೇಕು, ನಂತರ ಉಳಿದ ವಿಚಾರಗಳನ್ನ ಕೊಟ್ರೆ ಸಾಕು. ಸ್ವಾತಂತ್ರ್ಯ ಸಿಕ್ಕಿ 20 ವರ್ಷಗಳೂ ಆಗಿರಲಿಲ್ಲ. ದೇಶ ಇನ್ನೂ ಆಹಾರ ಕೊರತೆ, ಬಡತನ, ನಿರುದ್ಯೋಗ ಹಾಗೂ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸ್ತಾ ಇತ್ತು. ಕೇಂದ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದ್ರೂ ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಅಸಮಾಧಾನ ಬೆಳೆಯತೊಡಗಿತ್ತು. ಭಾಷೆ, ಸಂಸ್ಕೃತಿ, ಸಾಮಾಜಿಕ ನ್ಯಾಯ ಮತ್ತು ಬಡವರ ಬದುಕಿನ ಪ್ರಶ್ನೆಗಳು ಚುನಾವಣಾ ರಾಜಕೀಯದ ಕೇಂದ್ರವಾಗ್ತಿದ್ವು. ಅದರಲ್ಲೂ ತಮಿಳುನಾಡು ಅಂದಿಗೂ ವಿಶಿಷ್ಟ ರಾಜಕೀಯ ಪ್ರಯೋಗಗಳಿಗೆ ವೇದಿಕೆಯಾಗಿತ್ತು. 1967ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಭರವಸೆಗಳ ಇತಿಹಾಸವನ್ನೇ ಬದಲಿಸಿದ ಚುನಾವಣೆ. ಅಂದು ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿಎಂಕೆ ಪಕ್ಷದ ನಾಯಕ ಸಿಎಂ ಅಣ್ಣಾದೊರೈ ಜನರ ಮುಂದೆ ಅತ್ಯಂತ ಸರಳವಾದ್ರೂ ಪರಿಣಾಮಕಾರಿ ಭರವಸೆಯೊಂದನ್ನು ಇಟ್ಟರು. ಅದೇ ₹1ಗೆ 3 ಪಡಿ ಅಕ್ಕಿ. ಆ ಕಾಲದ ಪರಿಸ್ಥಿತಿಯಲ್ಲಿ ಇದು ಕೇವಲ ಚುನಾವಣಾ ಘೋಷಣೆಯಾಗಿರಲಿಲ್ಲ, ಬಡವರ ಮನೆಯ ಅಡುಗೆ ಮನೆಗೆ ನೇರವಾಗಿ ತಲುಪಿದ ರಾಜಕೀಯ ಸಂದೇಶವಾಗಿತ್ತು. ಅನ್ನವೇ ಅಂದಿಗೆ ಚುನಾವಣಾ ಪ್ರಚಾರಕ್ಕೂ ಆಹಾರ ಆಗಿತ್ತು. ಆಗ ಅಣ್ಣಾದೊರೈ ಹೇಳುತ್ತಿದ್ದ ಮಾತೇನು ಅಂದ್ರೆ, ಹೊಸಿದ ಹೊಟ್ಟೆಗೆ ಮೊದಲು ಅನ್ನ ಬೇಕು, ನಂತರ ಉಳಿದ ವಿಚಾರಗಳ ಕೊಟ್ರೆ ಸಾಕು ಎಂಬುದಾಗಿತ್ತು. 1967ರ ಫಲಿತಾಂಶ ಹೊರಬಂದಾಗ ಭಾರತೀಯ ರಾಜಕೀಯ ಬೆಚ್ಚಿಬಿದ್ದಿತ್ತು. ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತು. ಡಿಎಂಕೆ ಭರ್ಜರಿ ಜಯ ಸಾಧಿಸಿತು. ಸಿಎಂ ಅಣ್ಣಾದೊರೈ ಮುಖ್ಯಮಂತ್ರಿಯಾದರು. 1971ರ ಚುನಾವಣೆಯು ಭಾರತೀಯ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿತು. ಆಗ ಇಂದಿರಾ ಗಾಂಧಿ ದೇಶದ ಮುಂದೆ ಒಂದು ಘೋಷಣೆಯನ್ನ ಇಟ್ಟರು. ಅದೇ ಗರೀಬಿ ಹಟಾವೋ. ಇದು ಬಡತನ ನಿರ್ಮೂಲನೆಗೆ ಸರ್ಕಾರ ನೇರ ಹೊಣೆ ಹೊರುತ್ತದೆ ಎಂಬ ರಾಜಕೀಯ ಸಂದೇಶ ಆಗಿತ್ತು. ಜನರು ಈ ಘೋಷಣೆಯನ್ನ ವ್ಯಾಪಕವಾಗಿ ಸ್ವೀಕರಿಸಿದ್ರು. 1971ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಿತು. 1967ರಲ್ಲಿ ತಮಿಳುನಾಡಿನಲ್ಲಿ ಬಡವರ ಜೀವನೋಪಾಯಕ್ಕೆ ಸಂಬಂಧಿಸಿದ ಚುನಾವಣೆ ಭರವಸೆ ಯಶಸ್ವಿಯಾಗಿದ್ರೆ 1971ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬಡತನ ನಿರ್ಮೂಲನೆಯ ರಾಜಕೀಯವೂ ಅದೇ ರೀತಿಯಲ್ಲಿ ಜನರ ಬೆಂಬಲ ಗಳಿಸಿತು. ಹೀಗಾಗಿ ಭಾರತದಲ್ಲಿ ಚುನಾವಣಾ ಕಲ್ಯಾಣ ರಾಜಕೀಯ 2 ಹಂತಗಳಲ್ಲಿ ಬೆಳೆಯತೊಡಗಿತು. ಒಂದು ರಾಜ್ಯ ಮಟ್ಟದಲ್ಲಿ ನೇರ ಜನಜೀವನಕ್ಕೆ ಸಂಬಂಧಿಸಿದ ಭರವಸೆಗಳು,
ಇನ್ನೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಬಡವರ ಕಲ್ಯಾಣವನ್ನ ಕೇಂದ್ರವಾಗಿಟ್ಟ ಚುನಾವಣಾ ತಂತ್ರ. 1971 ನಂತರ ಭಾರತದ ಹಲವು ರಾಜ್ಯಗಳು ತಮಿಳುನಾಡಿನ ಅನುಭವವನ್ನು ಗಮನಿಸುತ್ತಿದ್ವು. ಅದೇ ವೇಳೆ ತಮಿಳುನಾಡಿನಲ್ಲೂ ದ್ರಾವಿಡ ರಾಜಕೀಯ ಮತ್ತೊಂದು ತಿರುವು ಪಡೆಯುತ್ತಿತ್ತು. ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್, ಅಪಾರ ಜನಪ್ರಿಯ ನಾಯಕ ಎಂಜಿ ರಾಮಚಂದ್ರನ್ ಹೊಸ ರಾಜಕೀಯ ಪಯಣ ಆರಂಭಿಸಿದ್ರು. ಡಿಎಂಕೆಯಲ್ಲಿದ್ದ ಎಂಜಿಆರ್ ನಂತರ ಪ್ರತ್ಯೇಕವಾಗಿ ಎಐಎಡಿಎಂಕೆ ಸ್ಥಾಪಿಸಿದ್ರು. 1977ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಪೌಷ್ಟಿಕ ಮಧ್ಯಾಹ್ನದ ಊಟ ಯೋಜನೆಯನ್ನ ಘೋಷಿಸಿದ್ರು. ಇದು ಎಷ್ಟರ ಮಟ್ಟಿಗೆ ಜನರ ಸೆಳೆಯಿತು ಅಂದ್ರೆ ಎಂಜಿಆರ್ ನೇತೃತ್ವದ ಎಐಎಡಿಎಂಕೆ ಅಧಿಕಾರಕ್ಕೆ ಬಂದ್ಬಿಡ್ತು. ಇಲ್ಲಿಂದ ಚುನಾವಣಾ ಕಲ್ಯಾಣ ರಾಜಕೀಯ ಮತ್ತೊಂದು ಹಂತಕ್ಕೆ ಪ್ರವೇಶಿಸಿತು. ಇದು ಜನಕಲ್ಯಾಣ ಯೋಜನೆಗಳನ್ನ ಚುನಾವಣಾ ರಾಜಕೀಯದ ಶಾಶ್ವತ ಭಾಗವನ್ನಾಗಿ ರೂಪಿಸಿದ ಐತಿಹಾಸಿಕ ಹೆಜ್ಜೆಯಾಗಿತ್ತು. ಅಲ್ಲಿಂದ ಮುಂದೆ ತಮಿಳುನಾಡಿನ ಯಾವುದೇ ಚುನಾವಣೆಯು ಜನಕಲ್ಯಾಣ ಯೋಜನೆಗಳಿಲ್ಲದೆ ನಡೆದಿಲ್ಲ. ಮುಂದಿನ 2 ದಶಕಗಳಲ್ಲಿ ಇದೇ ಮಾದರಿ ಮತ್ತಷ್ಟು ವಿಸ್ತರಿಸಿ ನಂತರ ಉಚಿತ ಟಿವಿ, ಮಿಕ್ಸಿ, ಗ್ರೈಂಡರ್, ಲ್ಯಾಪ್ಟಾಪ್, ವಿದ್ಯುತ್, ನೀರು, ನಗದು ನೆರವು ಗ್ಯಾರಂಟಿಗಳ ರಾಜಕೀಯವಾಗಿ ರೂಪಾಂತರಗೊಂಡಿತು. ಅದು ಈ ಎಳೆ ರಾಜಕೀಯದ ಮುಂದಿನ ಎಳೆ.